ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಕ್ಷಮಿಸಿ, ಇವತ್ತು ತಡವಾಗಿ ಬರ್ತಾ ಇದ್ದೀನಿ. ಒಂದು ಹೊಸ ಸೆಟಪ್ ಆಗ್ತಾ ಇದೆ ನಂದು ಕೂಡ, ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ವೀಡಿಯೋ ಆಗೋಷ್ಟೊತ್ತಿಗೆ ಕಂಪ್ಲೀಟ್ ಸೆಟಪ್ ಚೇಂಜ್ ಆಗ್ಬೋದು. ಸೊ ಇವತ್ತೇನಾದರೂ ಆಡಿಯೋದಲ್ಲಿ ವ್ಯತ್ಯಾಸ ಬಂದರೆ, ವೀಡಿಯೋದಲ್ಲಿ ವ್ಯತ್ಯಾಸ ಬಂದರೆ ದಯವಿಟ್ಟು ಕ್ಷಮಿಸಿ. ಟೆಸ್ಟ್ ಮಾಡಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಎಲ್ಲದು ಕರೆಕ್ಟಾಗಿದೆ ಅಂತ ಅನ್ಕೊಳ್ಳೋಣ. ಇವತ್ತು ಮಾರ್ಕೆಟ್ನಲ್ಲಿ ಏನಾಯಿತು, ಇವತ್ತು FIDI ಇಬ್ಬರು ಬೈ ಮಾಡಿದ್ದಾರೆ ಅಂತ ಗ್ರೂಪಲ್ಲಿ ಮಾತಾಡ್ತಾ ಇದ್ರು. ಆದರೆ ರಿಟೇಲರ್ಸಿಂದ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆಯಾ, ಏನಾಗಿದೆ ಅಂತ ಗೊತ್ತಿಲ್ಲ. ಆದರೆ ಒಂದು ಮಿಕ್ಸ್ಡ್ ರಿಯಾಕ್ಷನಲ್ಲಿ ಮಾರ್ಕೆಟು ಕ್ಲೋಸ್ ಆದ ಹಾಗೆ ಕಾಣಿಸ್ತಾ ಇದೆ ಶುಕ್ರವಾರ. ಸೊ ಸೋಮವಾರ ಮಾರ್ಕೆಟಿಗೆ ರಜೆ ಇಲ್ಲ ನೋಡಿ. ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಕೂಡ ಆಗಿರುತ್ತೆ. ಯಾವ ರೀತಿಯಾಗಿತ್ತು ಟ್ರೇಡು, ಅದೇ ರೀತಿಯಾಗಿ ಯಾವ ರೀತಿ ಸೋಮವಾರ ಮಾರ್ಕೆಟಲ್ಲಿ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಸೊ ಇವತ್ತು ನೋಡೋದಾದರೆ ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ BPCL ಅಂತ ಕಾಣಿಸುತ್ತೆ. 3.25% ಕರೆಕ್ಷನ್ ಬಂದಿರೋ ಮೂಲಕ ಇವತ್ತು ಟಾಪ್ ಲೂಸರ್ BPCL ಆಗಿದೆ. ಅದೇ ರೀತಿಗೆ ಟಾಪ್ ಗೇನರ್ ಅಂದರೆ ಇವತ್ತು ಟಾಟಾ ಗ್ರೂಪ್ಸ್. ಎಲ್ಲದೂ ಬೇರೆ ಒದ್ದಾಡ್ತಿದ್ದಾಗ ಟಾಟಾ ಕನ್ಸ್ಯೂಮರಲ್ಲಿ 4.4%, ಟಾಟಾ ಮೋಟರ್ಸಲ್ಲಿ 3.46%. ನಿನ್ನೆ ನೋಡಿ ರತನ್ ಟಾಟಾ ಅವ್ರದ್ದು ಹುಟ್ಟುಹಬ್ಬ ಆಗಿತ್ತು ಕೊಡೋ. ಸೊ ಇವತ್ತು ನಾವು ಟಾಟಾ ಗ್ರೂಪಿಗೆ ಡೆಡಿಕೇಟ್ ಮಾಡೋಣ ಇವತ್ತಿನ ವೀಡಿಯೋನ. ಸೊ ಮಾತಾಡ್ತಾ ಹೋಗೋದಾದರೆ ಇವತ್ತು IT ಸೆಕ್ಟ್ರಲ್ಲಿ ಇನ್ಫೋಸಿಸಲ್ಲಿ ಒಂದು ಡೀಲ್ ಬಂದಿದೆ. ಮತ್ತು ಇನ್ಫೋಸಿಸ್, ಕಾಗ್ನಿಸೆಂಟ್ ಇವೆರಡು ಕಂಪ್ನಿದು ಸ್ವಲ್ಪ ಕೋರ್ಟಲ್ಲಿ ಬೇರೆ ಕೇಸ್ ಹೋಗಿದೆ. ಸೊ ಅದು ಕೂಡ ನಡೀತಾ ಇದೆ. ಅದೆಲ್ಲದ್ರೂ ಇಂದ ಸ್ವಲ್ಪ ಸೆಂಟಿಮೆಂಟ್ ಬಂದಿರ್ಬೋದು. ನೋಡ್ತಾ ಹೋಗೋಣಂತೆ. ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಇವತ್ತು ಟ್ರೇಡ್ ಅಂತ ನೋಡಿದ್ರೆ, ಎಷ್ಟು ಜನ ನಿಫ್ಟಿನಲ್ಲಿ ಟ್ರೇಡ್ ಮಾಡಿರ್ತಾರೋ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ. ಯಾಕೆ ಅಂದರೆ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು. ಬಟ್ ನಿಫ್ಟಿ ತುಂಬ ಫ್ಲ್ಯಾಟ್ ಝೋನಲ್ಲೇ ಇತ್ತು. ನೆನ್ನೆ ನೀವು ನಾವು ಏನು ಮಾತಾಡ್ಕೊಂಡಿದ್ವಿ ಅಂತ ನೋಡೋದಾದರೆ, ಒಂದು ಹೈಯರ್ ಎಂಡಿಗೆ ಬಂದು ಕ್ಲೋಸ್ ಆಗಿದೆ. ನಿಫ್ಟಿ ಇದುವರೆಗೂ ಕೂಡ ಹಿಂದಿನ ದಿನದ ಲೋನ್ ಟೆಸ್ಟ್ ಆಗೋ ಥರ ಬಂದು ಕ್ಲೋಸೇ ಆಗಿಲ್ಲ ಅಂತ ಮಾತಾಡಿದ್ವಿ. ಆದರೆ ಇವತ್ತು ನೋಡಿ ಫಾರ್ ದ ಫಸ್ಟ್ ಟೈಮ್ ಅದು ಆಗಿದೆ. ಅಂದರೆ ಏನಾಗಿದೆ, ಒಂದು ಬಸ್ ಸ್ಟ್ಯಾಂಡ್ನ ಕ್ರಿಯೇಟ್ ಮಾಡ್ತಾ ಇದೆ, ಎಲ್ಲೋ ಒಂದು ಕಡೆ ಪಾಸ್ ಆಗ್ತಾ ಇದೆ. ಸೊ ಪ್ರತಿದಿನ ಹಿಂದಿನ ದಿನದ ಲೋ ಹತ್ರ ಬಂದು ಟೆಸ್ಟೇ ಆಗ್ತಾ ಇರಲಿಲ್ಲ. ಇವತ್ತು ಆ ಥರ ಬಂದು 2 ಸಲ ಟೆಸ್ಟ್ ಮಾಡಿ ಅದೇ ಝೋನಲ್ಲಿ ಬಂದು ಕ್ಲೋಸ್ ಆಗಿದೆ. ಅಂದರೆ ನಿನ್ನೆ ಹೈ, ಇವತ್ತಿನ ನಿನ್ನೆದೇನು ಕ್ಲೋಸಿಂಗ್ ಇತ್ತು, ಇವತ್ತಿನ ನಿನ್ನೆ ಹೈ ಅಂತ ಅನ್ಕೋಬೋದು ನೀವು. ನಿನ್ನೆ ಹೈಯೇ ಕ್ಲೋಸಿಂಗು ಆಗಿತ್ತು, ಇವತ್ತಿನ ಓಪನಿಂಗು ಇವೆರಡಕ್ಕಿಂತಲೂ ಕೆಳಗಡೆ ಫಸ್ಟ್ ಟೈಮು ಕ್ಲೋಸ್ ಆಗಿರೋ ಥರ ಕಾಣಿಸ್ತಾ ಇದೆ ನಿಫ್ಟಿನಲ್ಲಿ. ಇದರಿಂದ ಏನಾದ್ರು ಸೆಂಟಿಮೆಂಟ್ ಚೇಂಜ್ ಆಗುತ್ತೆ ಏನು ಅನ್ನೋದು ಮಾರ್ಕೆಟು ಸೋಮವಾರ ಯಾವ ರೀತಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಪ್ರತಿ ಸಲ ಮಾತಾಡ್ತಾ ಇರ್ತೀವಿ, ಯಾವಾಗ ಮಾರೋಬಜು ಕ್ಯಾಂಡಲ್ ಬರುತ್ತೋ ಅದರ ಟಾಪ್ ಮತ್ತು ಬಾಟಮು ವೆರಿ ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸು ಮತ್ತು ಸಪೋರ್ಟ್ ಆಗಿರುತ್ತೆ. ಮಾರ್ಕೆಟ್ ಕೆಳಗಡೆ ಇದ್ದರೆ, ಈಗ ಮೇಲ್ಗಡೆ ಇರೋದ್ರಿಂದ ಇದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗಿ ಆ್ಯಕ್ಟ್ ಆಗ್ತಾ ಇದೆ. ಮಲ್ಟಿಪಲ್ ಟೈಮ್ಸ್ ಈ ಝೋನ್ನ ಟೆಸ್ಟ್ ಮಾಡಿದೆ. ನಾಳೆ ಅಂದರೆ ಸೋಮವಾರ ಏನಾದರೂ ಈ ಝೋನ್ನ ಬ್ರೇಕ್ ಆಯಿತು ಅಂತಂದರೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಕ್ಲೀನಾಗಿ ಕಾಣಿಸ್ತಾ ಇದೆ, 21,600. ಇದು ನಿಮ್ಮ ಟಾರ್ಗೆಟ್ ಆಗಿರಬೇಕು. ಈ ರೀತಿಯಾಗಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ನಿಫ್ಟಿನಲ್ಲಿ ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ವೆಯ್ಟ್ ಮಾಡಿ ಒಂದ್ಸಲ ರೀಟೆಸ್ಟ್ ಆಗಿ ವಾಪಸ್ ಬರ್ತಾ ಹೋದೆ ಅಂತಂದರೆ 21,600ನ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಇದೇ ಝೋನಲ್ಲಿ ಓಪನ್ ಆತಾದರೆ ಬಸ್ ಸ್ಟ್ಯಾಂಡ್ ಆಗಿ ಉಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ಉಳ್ಕೋಬೋದು. ಸೋಮವಾರ ಕೂಡ ಮುಂದಿನ ವಾರ ಎಕ್ಸ್ಪೈರಿ ಅಷ್ಟೊತ್ತಿಗೆ ಮೂವ್ಮೆಂಟ್ ಬರ್ತಾ ಹೋಗ್ಬೋದು. ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಇವತ್ತು ಒಂದು ಟೈಮಲ್ಲಿ ಇನ್ನೂ ಕೆಳಗಡೆ ಬಂದಿತ್ತಪ್ಪ. ಇವತ್ತು ಬ್ಯಾಂಕ್ ನಿಫ್ಟಿ ನೋಡ್ಕೊಂಡು ನೀವು ಟ್ರೇಡ್ ಮಾಡೋದಾಗಿದ್ದರೆ ಸ್ವಲ್ಪ ವೀಕ್ ಆಗಿತ್ತು. ನಿನ್ನೆ ಕೂಡ ಮಾತಾಡ್ಕೊಂಡಿದ್ವಿ ನೋಡಿ, ಸ್ವಲ್ಪ ವೀಕ್ ಆಗಿ ಕ್ಲೋಸ್ ಆಗಿ ಕಾಣಿಸ್ತಾ ಇದೆ ಬ್ಯಾಂಕ್ ನಿಫ್ಟಿ. ಏನಂತ ಒಂದು ಪಿಕ್ಚರ್ ಪರ್ಫೆಕ್ಟ್ ಪಾಸಲ್ಲಿ ಕ್ಲೋಸ್ ಆಗಿತ್ತು. ಸೊ ಇಲ್ಲಿ ನೋಡೋದಾದ್ರೆ, ಇಲ್ಲಿ ನಾವು ಟ್ರೆಂಡ್ ಲೈನ್ ಹಾಕೊಂಡ್ರೆ ಇದು ಮುರಿಯೋ ತನಕ ಏನೂ ಬೇಡ ಅಂತ ಹೇಳಿದ್ದೆ. ಇವತ್ತು ಮುರಿದು ವಾಪಸ್ ಟೆಸ್ಟ್ ಆಗಿ ಅಲ್ಲಿಂದ ಕೆಳಗಡೆ ಬಂದು ಕ್ಲೋಸ್ ಆಗೋ ಥರ ಕಾಣಿಸ್ತಾ ಇದೆ. ನೋಡ್ತಾ ಹೋಗೋಣ. ವಾಪಸ್ ಬಂದರೆ ನೋಡಿ, ಇಲ್ಲಿ ಕ್ರಾಸ್ ಆಗುತ್ತೆ. ಇದು ಮತ್ತು ಇದು 48,000 ಅನ್ನೋದು ಅಫ್ಕೋರ್ಸ್ ನಮಗೆ ಫಸ್ಟ್ ಸಪೋರ್ಟ್. ಕೆಳಗಡೆ 48,000 ಬಂದ್ರೂ 47,800 ಯಾವ ರೀತಿ ಮಾರ್ಕೆಟ್ ಟೆಸ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಮಾರ್ಕೆಟ್ ಸೆಂಟಿಮೆಂಟ್ ಕೆಳಗಡೆನ ಅಥವಾ ಈ ಒಂದು ಟ್ರ್ಯಾಪ್ ಝೋನಲ್ಲಿ ಉಳ್ಕೊಳುತ್ತಾ ಅನ್ನೋದನ್ನ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲಿ ತನಕ ಟ್ರ್ಯಾಪ್ ಆಗೋಕ್ಕೆ ಹೋಗ್ಬಿಡಿ, ಸಣ್ಣ ಪ್ರಮಾಣದಲ್ಲೇ ಟ್ರೇಡ್ ಮಾಡ್ತಾ ಹೋಗಿ. ನಾನು ಆಗಲೇ ಹೇಳ್ದಂಗೆ ನಿನ್ನೆ ಕೂಡ ಮಾತಾಡ್ಕೊಂಡಿದ್ವಿ, ಮಾರ್ಕೆಟ್ ಕೆಳಗಡೆ ಬರೋದಾದರೆ ಮಾರ್ಕೆಟ್ ಮಾತಾಡುತ್ತೆ, ಕ್ಯಾಂಡಲ್ಗಳೇ ಮಾತಾಡುತ್ತೆ. ಇಲ್ಲಿ ನೀವು ನೋಡೋದಾದರೆ 48,000 ನೋಡಿ ವೆರಿ ಇಂಪಾರ್ಟೆಂಟ್ ಆದಂಥ ಇವಾಗ ಒಂದು ಸಪೋರ್ಟ್. ಇದೆಲ್ಲ ರೆಸಿಸ್ಟೆನ್ಸ್ ಆಗಿತ್ತು, ಮಲ್ಟಿಪಲ್ ಟೈಮ್ಸ್ ಆಗಿ ಬ್ರೇಕ್ ಆಗಿ ಒಂದ್ಸಲ ಟೆಸ್ಟ್ ಮಾಡಿ ಮೇಲೆ ಹೋಗಿತ್ತು. ಈಗ ಇಲ್ಲಿ ಬಂದ್ರೂ 48,000ದಿಂದ 47,800 ಇದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಬೇಸ್ ಆಗುತ್ತೆ. ಇದನ್ನು ಬಿಟ್ಟು ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಬಿಟ್ಟು ಕೆಳಗಡೆ ಬರೋ ತನಕ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಸೊ ಈ 48,000ದಿಂದ 47,800 ಸ್ವಲ್ಪ ಟ್ರ್ಯಾಪ್ ಝೋನ್ ಆಗಿರುತ್ತೆ. ದಯವಿಟ್ಟು ಹುಷಾರಾಗಿ ನೋಡಿಕೊಂಡು ಟ್ರೇಡ್ ಮಾಡಬೇಕು. ಸೊ ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಆಗ್ತಾ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ನೋಡೋಣ ಸೋಮವಾರ ಯಾವ ರೀತಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ. ಅಂದರೆ ನೋಡಿ, ಇಲ್ಲಿ ಒಂದು ಲೋಯರ್ ಲೋ ಆಗಿದೆ. ಈ 48,400ಗಿಂತ ಮೇಲ್ಗಡೆ ಓಪನ್ ಆಗಬಾರ್ದು ಮಾರ್ಕೆಟು. ಸೊ 48,400ರಿಂದ 48,200 ಈ ಝೋನಲ್ಲಿ ಓಪನ್ ಆದರೆ ನೀವು 48,000ನ ಮತ್ತು ಈ ಲೋ ಏನು ಮಾಡಿತ್ತಲ್ಲ ಅದನ್ನ ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು ಸೋಮವಾರಕ್ಕೆ. ನೋಡ್ತಾ ಹೋಗೋಣ, ಲೋಯರ್ ಹೈ ಲೋಯರ್ ಲೋ ಕನ್ಫರ್ಮೇಷನ್ ಆಗುತ್ತಾ ಅಥವಾ ಈ ಝೋನಲ್ಲಿ ಮತ್ತೆ ಒಂದು ಬಸ್ ಸ್ಟ್ಯಾಂಡ್ ಮಾಡುತ್ತಾ 48,000ದಿಂದ 48,600 ಒಂದು ಬಸ್ ಸ್ಟ್ಯಾಂಡ್ ಮಾಡುತ್ತಾ ನೋಡೋಣ. ಇದ್ರ ಮೇಲೆ ನಿಫ್ಟಿ ಟ್ರೇಡ್ ಕೂಡ ನಿರ್ಧಾರ ಆಗಿರುತ್ತೆ. ಬ್ಯಾಂಕ್ ನಿಫ್ಟಿನಲ್ಲಿ ಕರೆಕ್ಷನ್ ಬಂದರೆ ನಿಫ್ಟಿನಲ್ಲೂ ಕೂಡ ಕರೆಕ್ಷನ್ ಬರ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು. ಏನು ಹೇಳೋಣ, ಸೆನ್ಸೆಕ್ಸಲ್ಲಿ ಇವತ್ತು 72,100 ಬೆಳಗ್ಗೆಯಿಂದಲೇ ಇವತ್ತು ಟ್ರೇಡ್ ಅಂತ ಕನ್ಫರ್ಮ್ ಆಗಿತ್ತು. ಯಾಕಂದರೆ ಓಪನಿಂಗ್ ಆ ರೀತಿ ಆಯಿತು. ಸೊ ಇಲ್ಲಿ ನಮಗೆ ಫಸ್ಟ್ ಆಪರ್ಚುನಿಟಿ ಕೊಟ್ಟಿತ್ತು ಆ್ಯಕ್ಚುಲಿ ಮಾರ್ಕೆಟ್ 350,000 ಸುಮಾರು ಟಾರ್ಗೆಟ್ ಸಿಗ್ಬೋದು 72,400ಕ್ಕೆ ಅಂತ ಮಾತಾಡಿದ್ದೆ. ಬಟ್ ಆಪ್ಷನ್ ಸೆಲ್ಲಿಂಗ್ ಮಾಡೋದಾಗಿದೆ ಇವತ್ತು 72,500, ಕೆಳಗಡೆ 72,000. ಈ ಝೋನ್ 71,800 ಇಲ್ಲಿದ್ದೆ ನಾನು. ಸೊ ಈ ಝೋನಲ್ಲಿ ಆರಾಮಾಗಿ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡ್ಕೋಬೋದಾಗಿತ್ತು. ಆಪ್ಷನ್ ಬೈಂಗಿಗೂ ಕೂಡ ಆಪರ್ಚುನಿಟಿ ಇತ್ತು, ಆದರೆ 312ಕ್ಕೇನೋ ಬಂತು. ಆದರೆ ಇನ್ನೊಂದ್ಸಲ ಮಾರ್ಕೆಟ್ ಆಪರ್ಚುನಿಟಿ ಕೊಡ್ತು, ಅಲ್ಲಿ ಎಕ್ಸಿಟ್ ಮಾಡೋದ್ರೆ ಮಾಡ್ಬೋದು. ಇದು ಸ್ವಲ್ಪ ಬೇರೆ ಥರ ಕಾಣಿಸುತ್ತೆ. ನೀವು ಇದಕ್ಕಿನ್ನೇನೋ ಒಂದು ಲೋ ಮಾಡಿ
ಆಗಿತ್ತು ಆ್ಯಕ್ಚುಲಿ. ನಾನು ಆಗಲೇ ಹೇಳ್ದಂಗೆ ಈ ಟ್ರೇಡಿಂಗ್ ವ್ಯೂ ಅಲ್ಲಿ ಸ್ವಲ್ಪ ನೋಡೋದಾದರೆ ನಾವು ಹುಷಾರಾಗಿರಬೇಕು. ಬಟ್ ನಿಮಗೆ ಇದರಲ್ಲಿ ನೀವು ನೋಡೋದಾದರೆ ಯಾವುದಾದ್ರು ಬ್ರೋಕರಲ್ಲಿ ನೋಡೋದಾದರೆ ಬೆಟರ್ ಆಗಿರುತ್ತೆ ಅಂತ ಅನ್ಸುತ್ತೆ. ಇಲ್ಲಿ ನೋಡೋದಾದರೆ ಮತ್ತೆ ಒಂದ್ಸಲ ಅಟೆಂಪ್ಟ್ ಮಾಡ್ತು, ಅಲ್ಲಿಂದ ಮೇಲ್ಗಡೆ ಹೋಯಿತು. ಯಾವತ್ತೂ ನೆನ್ನೆ ಕೂಡ ಮಾತಾಡ್ಕೊಂಡಿದ್ವಿ ನೋಡಿ, ಯಾವತ್ತು ಬುಲ್ ಮಾರ್ಕೆಟಲ್ಲಿ ಏನಾಗಿರುತ್ತೆ, ಯಾವ್ದು ಫಸ್ಟ್ ಬೇಸ್ ಇರುತ್ತೋ ಅಲ್ಲಿ ಸಪೋರ್ಟ್ ತೊಗೊಳಕ್ಕೆ ನೋಡ್ತಾ ಇರುತ್ತೆ ಮಾರ್ಕೆಟ್ ಅಂತ. ಇಲ್ಲಿ ಆಪರ್ಚುನಿಟಿ ಇತ್ತು, ಇಲ್ಲಿ ಬಂತು, ಇಲ್ಲಿ ಮತ್ತೆ ಗ್ರೀನ್ ಕಲರ್ ಕ್ಯಾಂಡಲ್ ಆದಾಗ ಇಲ್ಲಿ ಎಕ್ಸಿಟ್ ಮಾಡ್ಕೋಬೋದಾಗಿತ್ತು. ಅಫ್ಕೋರ್ಸ್ ನಾವು ಅಂದ್ಕೊಂಡಂಥ ಟಾರ್ಗೆಟ್ ಸಿಗಲಿಲ್ಲ, ಬಟ್ ಆಪ್ಷನ್ ಬೈಯಿಂಗಲ್ಲಿ ಕೂಡ ಇವತ್ತು ಒಂದು 50 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡೋಕ್ಕೆ ಒಂದು ಟ್ರೇಡ್ ಇತ್ತು ಈ ಟೈಮಲ್ಲಿ. ಸೊ ನೋಡೋಣ. ಸೆನ್ಸೆಕ್ಸಲ್ಲಿ ಇವಾಗ ಮತ್ತೆ ನೋಡಿ ಒಂದು ಪಿಕ್ಚರ್ ಪರ್ಫೆಕ್ಟ್ ಬಸ್ ಸ್ಟ್ಯಾಂಡ್ ಆಗಿದೆ. ಇದನ್ನ ಬ್ರೇಕ್ ಆಯಿತು ಅಂತಂದರೆ ಮತ್ತೆ ಇಲ್ಲಿ ತನಕ ಬರೋ ತನಕ ಅಂದರೆ ಇಷ್ಟು ದೊಡ್ಡ ಮೂಮೆಂಟು ಬರೋಕ್ಕೆ ಸಾಧ್ಯತೆ ಇದೆ ಮುಂದಿನ ವಾರ. ಸೊ ನೋಡೋಣ ಮುಂದಿನ ವಾರ ಏನಾಗುತ್ತೆ, ಇಲ್ಲೇ ಟ್ರ್ಯಾಪಿ ಆಗಿ ಮತ್ತೆ ಉಳ್ಕೊಳುತ್ತ ಅಥವಾ ಬ್ರೇಕ್ ಡೌನ್ ಆಗಿಬಿಟ್ಟು ಕೆಳಗಡೆ ಬರುತ್ತಾ ಅನ್ನೋದನ್ನ ನೋಡ್ತಾ ಹೋಗೋಣ. ಅದೇ ರೀತಿಗೆ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಅಲ್ವಾ ಯಾವತ್ತು ಸೋಮವಾರ. ಸೊ ಮಿಡ್ ಕ್ಯಾಪ್ ನಿಫ್ಟಿ ನೀವು ನೋಡ್ತಾ ಬರೋದಾದ್ರೆ ಬೇರೆ ಎಲ್ಲ ಇಂಡೆಕ್ಸ್ಗಳನ್ನು ಏನೋ ಒಂದು ಫಾಲ್ ಆಗಿತ್ತಲ್ಲ, ಆ ಫಾಲನ್ನು ರಿಕವರ್ ಆಗಿ ಅದಕ್ಕಿಂತ ಮೇಲ್ಗಡೆ ಹೋಗ್ಬಿಟ್ಟಿದೆ. ಆದರೆ ಮಿಡ್ ಕ್ಯಾಪ್ ನಿಫ್ಟಿ ಮಾತ್ರ ನೋಡಿ ಇವತ್ತು ಕೂಡ ಅಲ್ಲಿಗೆ ಬಂದು ಒದ್ದಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ಅಂದರೆ ಇದರಿಂದ ಮೇಲೆ ಹೋಗಿದೆ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ, ಆದರೆ ಮಿಡ್ ಕ್ಯಾಪ್ ನಿಫ್ಟಿ ಆ ಹೈನ ದಾಟಿ ಹೋಗೋಕ್ಕೆ ಆಗಿಲ್ಲ. ಸೊ ಈಗ ಸದ್ಯದ ಮಟ್ಟಿಗೆ ಅಂತ ನೋಡೋದಾದರೆ 10,400 ಅನ್ನೋದು ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿದೆ. ಆದರೆ ಇದು 1, 2, 3 ಸಲ ಟೆಸ್ಟ್ ಆಗಿದೆ. ಏನಾದರೂ ಇದ್ರ ಮೇಲೆ ಹೋದರೆ ಮತ್ತೆ ಒಂದು ಪುಷು ಮೇಲ್ಗಡೆ ಬರೋಕ್ಕೆ ಸಾಧ್ಯತೆ ಇರುತ್ತೆ ಯಾವುದರಲ್ಲಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಅದೇ ರೀತಿ ಕೆಳಗಡೆ ಅಂತ ನೀವು ನೋಡೋದಾದ್ರೂ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಅಂದರೆ ಎಲ್ಲಿ ಕಾಣಿಸ್ತಾ ಇದೆ ಈಗ ಈ ಝೋನಲ್ಲಿ, ಅಂದರೆ 10,350 ಝೋನಲ್ಲಿ ನೋಡಿ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾರೆ. 10,350ರಿಂದ 10,400 ಟೈಟಾಗಿ ಕೂತಿದೆ ಮಿಡ್ ಕ್ಯಾಪ್ ನಿಫ್ಟಿ. ಮಿಡ್ ಕ್ಯಾಪ್ ನಿಫ್ಟಿ ಆಪ್ಷನ್ ಬೈಯಿಂಗ್ ಯಾರು ಬಿಗಿನಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಟ್ರೈ ಮಾಡ್ಬೋದು ಅಂತ ಹೇಳಿದ್ದೆ. ಯಾಕೆಂದರೆ ಪ್ರೀಮಿಯಮ್ಗಳು ಕಮ್ಮಿ ಇರುತ್ತೆ ಮತ್ತು ಲಾಟ್ ಸೈಜು 75 ಸಿಗುತ್ತೆ ನಿಮಗೆ. ರಿಸ್ಕ್ ಟು ರಿವಾರ್ಡ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಬಟ್ ಮೂಮೆಂಟ್ ಅಷ್ಟಿರೋದಿಲ್ಲ, ಯಾಕೆಂದರೆ ಎವ್ರಿ 25 ಪಾಯಿಂಟ್ಸ್ಗೆ ನಿಮಗೆ ಒಂದೊಂದು ಸ್ಟ್ರೈಕ್ ಇರೋದ್ರಿಂದ ಸೊ ತುಂಬ ಮೂಮೆಂಟ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆದರೆ ಕಮ್ಮಿ ನೀವು 10 ರೂಪಾಯಿ 13 ರೂಪಾಯಿಗೆಲ್ಲ ನಿಮಗೆ ಒಂದು ಸ್ಟ್ರೈಕ್ ಸಿಗುತ್ತೆ ಒಂದು ಪ್ರೀಮಿಯಮು. ಅದನ್ನು 25-30 ರೂಪಾಯಿ ಈ ರೀತಿ ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಕೋಬೋದು. ಅಂದರೆ ಕರೆಕ್ಟಾಗಿ ಎಂಟ್ರಿ ಕೊಟ್ಟರೆ ನಾನು ಹೇಳ್ತಾ ಇರೋಂಥದ್ದು. ಸೊ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ರಿಸ್ಕ್ ಕಮ್ಮಿ ಇದರಲ್ಲಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಯಾಕೆಂದರೆ ಒಂದೊಂದು ಲಾಟ್ 2 ಲಾಟಲ್ಲಿ ಯಾರು ಟ್ರೇಡ್ ಮಾಡಿ ಆಪ್ಷನ್ ಬೈಯಿಂಗ್ ಕಲಿತಿದ್ರೆ ಅಂದರೆ ಬೆಸ್ಟ್ ಟ್ರೇಡ್ ಆಗಿರುತ್ತೆ. ಸೊ ಇಲ್ಲಿ ನೋಡೋದಾದರೆ 10,350ರಿಂದ 10,400 ಝೋನಲ್ಲಿ ಇದೆ ಅಲ್ವಾ. ಇದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ನೋಡಿ ಟ್ರ್ಯಾಪ್ ಆಗಿರಬೇಕು. ಇದ್ರ ಮೇಲ್ಗಡೆ ಹೋಗೋ ತನಕ ಕೆಳಗಡೆ ಹೋಗೋ ತನಕ ಟ್ರೇಡ್ ಇರೋದಿಲ್ಲ. ಕೆಳಗಡೆ ಬಂದರೆ 10,300 ಅಗ್ರೆಸಿವ್ ಆಗಿ ನಮಗೆ ಪುಟ್ ರೇಟಿಂಗ್ ಮಾಡಿದ್ದಾರೆ. ಪುಟ್ ರೇಟಿಂಗ್ ಅಂದರೆ ಏನು, ಮಾರ್ಕೆಟ್ನ ಮೇಲ್ಗಡೆ ತಳ್ತಾರೆ ಅಂತ. ಇಲ್ಲಿ ನೋಡೋದಾದರೆ ಪಿಕ್ಚರ್ ಪರ್ಫೆಕ್ಟ್ ಬಸ್ ಸ್ಟ್ಯಾಂಡ್ ಝೋನ್ ಕೂಡ. ಸೊ 10,300ನ ನಾವು ಹುಷಾರಾಗಿರಬೇಕು. ಸೋಮವಾರ ಇನ್ ಕೇಸ್ ಗ್ಯಾಪ್ ಡೌನ್ ಓಪನಿಂಗ್ ಆದ್ರೂ 10,300 ಸಪೋರ್ಟ್ ತೊಗೊಂಡು ಒಂದು ಕಾಂಟ್ರೇರಿಯನ್ ಆಪ್ಷನ್ ಬೈಯಿಂಗ್ ಮಾಡೋಕ್ಕೆ ಇನ್ನೇ ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಸಾಧ್ಯತೆ ಇರುತ್ತೆ. ನಾನು ಗ್ಯಾಪ್ ಡೌನ್ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ, ಇನ್ ಕೇಸ್ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಆ ಪಾಸಿಬಿಲಿಟಿ ಇದೆ. ಇವತ್ತು ನೋಡಿ ಮಲ್ಟಿಪಲ್ ಟೈಮ್ಸ್ ಅಟೆಂಡ್ ಮಾಡಿ ಮತ್ತೆ ಒಂದು ಹೈಯರ್ ಪಾಯಿಂಟಲ್ಲೇ ಬಂದು ಕ್ಲೋಸ್ ಆಗಿದೆ. ನಾನು ಆಗಲೇ ಹೇಳ್ದಂಗೆ ಮಿಡ್ ಕ್ಯಾಪ್ ನಿಫ್ಟಿ ಮಾತ್ರ ಈ ಹೈನ ದಾಟಿ ಮೇಲೆ ಹೋಗಿಲ್ಲ, ಬೇರೆ ಇಂಡೆಕ್ಸ್ ಎಲ್ಲ ಮೇಲೆ ಹೋಗಿದೆ. ಆದರೆ ಸೋಮವಾರ ಇದಕ್ಕೆ ಹೋಗಕ್ಕೆ ಬಿಡ್ತಾರಾ ಅಥವಾ ಇನ್ನು ಇಲ್ಲಿಂದ ಕೆಳಗಡೆ ತಳ್ತಾರಾ ಅನ್ನೋದು ಬೇರೆ ಇಂಡೆಕ್ಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಆ ರೀತಿಯಾಗಿ ನೋಡ್ತಾ ಹೋಗೋಣಂತೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ನಾವು ಮಾತಾಡ್ತಾ ಇರೋಂಥ ಸ್ಟಾಕು ಟಾಟಾ ಕನ್ಸ್ಯೂಮರ್. ಟಾಟಾ ಕನ್ಸ್ಯೂಮರ್ನ ಈ 700 ಈ ಪ್ರೈಸಲ್ಲಿ ಇದ್ದಾಗ ನಾವು ಮಾತಾಡ್ಕೊಂಡಿದ್ವಿ ಅನ್ಸುತ್ತೆ. ಇಲ್ಲಿಂದ ದಾಟಿ ಮೇಲೆ ಹೋಗಿದೆ, ವಾಪಸ್ ಈ ಬಸ್ ಸ್ಟ್ಯಾಂಡೇ ಮಾಡ್ತಾ ಇದೆ. ಇಲ್ಲಿಂದ ಕೆಳಗಡೆ ಬಂದರೆ ನಾವು ಅಟೆಂಡ್ ಮಾಡ್ಬೋದು ಅಂತ. ಆಮೇಲೆ ನಾನು ಟ್ರ್ಯಾಕ್ ಮಾಡಿರಲಿಲ್ಲ. ಇಲ್ಲಿ ನೋಡಿ ಹೈಯರ್ ಪಾಯಿಂಟಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಅಲ್ಲಿಂದ ಒಂದು ಸೂಪರ್ ಆಗಿರುವಂಥ ಬ್ರೇಕ್ಔಟ್ ಆಗೋಗ್ಬಿಟ್ಟಿದೆ. ಸೊ ಈಗ ತೊಗೊಳಕ್ಕಾಗುತ್ತೆ ಅಂದರೆ ಆಲ್ ಟೈಮ್ ಹೈಯಲ್ಲಿ ಯಾವ ಸ್ಟಾಕ್ನೂ ತೊಗೊಳಕ್ಕಾಗೋದಿಲ್ಲ. ಬಟ್ ಇಲ್ಲಿ ನೀವು ನೋಡೋದಾದ್ರೆ ಇಲ್ಲೆಲ್ಲ ವಾಲ್ಯೂಮ್ ಇತ್ತು. ನಾವು ಸ್ವಲ್ಪ ಡೈಲಿ ಕ್ಯಾಂಡಲ್ಲಿ ವಾಲ್ಯೂಮ್ನ ಟ್ರ್ಯಾಕ್ ಮಾಡಿದ್ರೆ ಇದನ್ನ ಕ್ಯಾಪ್ಚರ್ ಮಾಡೋಂಥ ಸಾಧ್ಯತೆ ಇತ್ತು. ಹಿಂದೆ ಮಾತಾಡ್ಕೊಂಡಿದ್ವಿ, ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿದೆ. ಇಲ್ಲಿ ಮತ್ತೆ ಅಟೆಂಡ್ ಮಾಡಕ್ಕೆ ಬರ್ತಾ ಇದೆ. ಇಲ್ಲಿಂದ ಬ್ರೇಕ್ಔಟ್ ಆದರೆ ಒಳ್ಳೆ ಟ್ರೇಡ್ ಇರುತ್ತೆ ಅಂತ. ಇಟ್ಸ್ ಓಕೆ, ಈ ರೀತಿ ಆಗ್ತಾ ಹೋಗುತ್ತೆ. ಸೊ ನೋಡ್ತಾ ಇರಿ, ವಾಚ್ ಮಾಡ್ತಾ ಇರಿ. ಟಾಟಾ ಕನ್ಸ್ಯೂಮರ್ ಅನ್ನೋದು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಈಗಿನ ಕಾಲದಲ್ಲಿ. ಸೊ ಫಂಡಮೆಂಟಲಿ ನಾನು ಚೆಕ್ ಮಾಡಿಲ್ಲ, ಬಟ್ ಒಳ್ಳೆ ಸ್ಟಾಕು, ನಿಫ್ಟಿ 50ನ ಭಾಗ ಆಗಿರುವಂಥ ಸ್ಟಾಕು, ಒಳ್ಳೆ ಸ್ಟಾಕು. ಅದೇ ರೀತಿಯಾಗಿ ಟಾಟಾ ಮೋಟರ್ಸ್ ಬಗ್ಗೆ ಏನು ಹೇಳೋಣ, ಇಲ್ಲಿ ಒಂದು ಕೆಳಗಡೆ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಇಲ್ಲಿ ನೋಡೋದಾದ್ರೆ ಒಂದು ರೆಸಿಸ್ಟೆನ್ಸ್ಗಳು ಸ್ಕ್ವೀಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇಲ್ಲಿಂದ ಒಂದು ಕರೆಕ್ಷನ್ ಬರ್ಬೋದಾ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ಆ ಕರೆಕ್ಷನ್ ಬರಲಿಲ್ಲ. ಅಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿ ಈಗ ಬ್ರೇಕ್ಔಟ್ ಆಗಿ ಸೂಪರ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ. ತುಂಬ ದೊಡ್ಡ ಡೀಲ್ಗಳು ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಟಾಟಾ ಟ್ರಕ್ ಅಡ್ವರ್ಟೈಸ್ಮೆಂಟ್ ಕೂಡ ಬರ್ತಾ ಇದೆ. ಏನು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಟಾಟಾ ಟ್ರಕ್ ಎಲ್ಲ, ಅಡ್ವರ್ಟೈಸ್ಮೆಂಟ್ ಕೂಡ ಚೆನ್ನಾಗಿತ್ತದು. ಸೊ ಟಾಟಾ ಮೋಟರ್ಸ್ ತುಂಬ ಬುಲಿಶ್ ಆಗಿ ಕಾಣಿಸ್ತಾ ಇದೆ. ಆಟೋ ಸೆಕ್ಟರಲ್ಲಿ ನಾವು ಕಂಟಿನ್ಯೂ ಆಗಿರಲೇಬೇಕು, ಹೋಲ್ಡ್ ಮಾಡಲೇಬೇಕು ಅಂತ ಹೇಳಿದ್ದೆ. ನೋಡ್ತಾ ಹೋಗೋಣ. ಈಗ ಆಲ್ ಟೈಮ್ ಹೈಗೆ ಬಂದಿದೆ. ಸುಮಾರು ದಿನ ನೀವು ಅನಿಸ್ತಿರ್ಬೋದು ತುಂಬ ಮೂಮೆಂಟ್ ಆಗ್ತಾ ಇದೆ ಅಂತ. ಆದರೆ 2015ರಿಂದ 2023 ತನಕ 600 ಝೋನಲ್ಲೇ ಇತ್ತಲ್ವ, ಅವಾಗ ಅಟೆಂಡ್ ಮಾಡಿದ್ದನ್ನು ಅದೇ ರೀತಿ ಉಳ್ಕೊಂಡಿತ್ತು. ಈಗ ಅದಕ್ಕೆ ಮೂಮೆಂಟ್ ಬರ್ತಾ ಇರೋದ್ರಿಂದ ಇದಕ್ಕೆ ಪುಷ್ ಇನ್ನೂ ಜೋರಾಗಿರುತ್ತೆ. ಹಾಗಾಗಿ ಫ್ರೆಶ್ ಇನ್ವೆಸ್ಟ್ಮೆಂಟ್ ನಾಟ್ ರೆಕಮೆಂಡೆಡ್. ಯಾಕೆ ಅಂತಂದರೆ ಯಾವುದೇ ಸ್ಟಾಕ್ನ ನಾನು ಆಲ್ ಟೈಮ್ ಹೈಯಲ್ಲಿ ರೆಕಮೆಂಡ್ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ವ್ಯೂ ಇಟ್ಕೊಂಡು ಬಂದಿರ್ತಾರೆ. ಒಬ್ಬರು 3 ತಿಂಗಳು 6 ತಿಂಗಳಿಗೆ ಅಷ್ಟಿಗೆ ಅಂತ ಬಂದಿರ್ತಾರೆ ಮಾರ್ಕೆಟ್ಗೆ. ಇಲ್ಲೇನಾದ್ರು ಒಂದು ಕರೆಕ್ಷನ್ ಬಂದ್ಬಿಡ್ತು ಅಂತಂದರೆ ಅವರು ಮಾರ್ಕೆಟಿಂದ ಮತ್ತೆ ಇನ್ವೆಸ್ಟ್ ಮಾಡ್ದಂಗೆ ಆಗಬಾರ್ದು. ಅದಕ್ಕೋಸ್ಕರ 52 ವೀಕ್ ಹೈಯಲ್ಲಾಗಲಿ 52 ವೀಕ್ ಲೋಯಲ್ಲಾಗಲಿ ನಾವು ಇನ್ವೆಸ್ಟ್ ಮಾಡಬಾರ್ದು. ಇದನ್ನು ಎಲ್ಲಿ ಮಾತಾಡಿದ್ವಿ, 10 ಗೋಲ್ಡನ್ ರೂಲ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಅನ್ನೋದ್ರಲ್ಲಿ ಮಾತಾಡಿದ್ವಿ. ಹಾಗಾಗಿ ವೆಯ್ಟ್ ಮಾಡಿ, ಕರೆಕ್ಷನ್ ಬಂದರೆ ನಿಮಗೆ ವಾಪಸ್ 600 ಲೆವೆಲ್ಗೆಲ್ಲ ಸ್ಟಾಕ್ ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ಅಕ್ಯುಮುಲೇಟ್ ಮಾಡ್ಕೊಳ್ಳೋ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಆಲ್ರೆಡಿ ಇನ್ವೆಸ್ಟ್ ಆಗಿರೋರು ದಯವಿಟ್ಟು ಹೋಲ್ಡ್ ಮಾಡಿ ಅಂತ ಹೇಳ್ತೀನಿ. ಸೊ ಕೊನೆಯದಾಗಿ ನಾವು ಮಾತಾಡ್ತಾ ಇರೋಂಥ ಸ್ಟಾಕ್ ಇವತ್ತು ಕೋಟಕ್ ಬ್ಯಾಂಕಲ್ಲಿ ನೀವು ನೋಡೋದಾದರೆ ಎಷ್ಟು ಕ್ಲೀನಾಗಿ ಪ್ರೈಸ್ ಆಕ್ಷನ್ ರೆಸ್ಪೆಕ್ಟ್ ಆಗ್ತಾ ಇದೆ ನೋಡಿ. 1680ರಲ್ಲಿ ಇದು ವೀಕ್ಲಿ ಕ್ಯಾಂಡಲ್ ತೋರಿಸ್ತಾ ಇದ್ದೀನಿ. ವೀಕ್ಲಿ ಕ್ಯಾಂಡಲಲ್ಲಿ ಮಲ್ಟಿಪಲ್ ಟೈಮ್ಸ್ ಬರುತ್ತೆ, ಸಪೋರ್ಟ್ ಮಾಡೋಗುತ್ತೆ. ಸೊ ಸಿಂಪಲ್ ಆಗಿ ಮಾಡಬೇಕಾಗಿರೋದು
ಇರೋದೇನು GTT ಆರ್ಡರ್ ಇಟ್ಬಿಟ್ರೆ ಆಯಿತು 1680ಕ್ಕೆ. GTT ಆರ್ಡರ್ ಅಂದ್ರೆ ಏನು, ಹೇಗೆ ಪ್ಲೇಸ್ ಮಾಡೋದು ಅಂತ ಏನಾದ್ರು ಗೊತ್ತಿಲ್ಲ ಅಂತಂದರೆ ಕೈ ಟ್ಯೂಟೋರಿಯಲ್ ವೀಡಿಯೋ ಇದೆ, ಅದನ್ನು ಬೇಕಾದ್ರೆ ವೀಡಿಯೋ ಎಂಡಿಗೆ ಕೊಟ್ಟಿರ್ತೀನಿ ನೋಡಿ. ಮಲ್ಟಿಪಲ್ ಟೈಮ್ ಸಪೋರ್ಟ್ ತೊಗೊಂಡು ಹೋಗ್ತಾನೆ ಇದೆ. ಸೊ ಇದು ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿತ್ತು. ಈ ಬಸ್ ಸ್ಟ್ಯಾಂಡಿಗೆ ಏನಾದ್ರು ಬ್ರೇಕ್ಔಟ್ ಕೊಡ್ತು ಅಂತಂದರೆ ಒಂದು ಮ್ಯಾಸಿವ್ ಮೂವ್ಮೆಂಟ್ ಮೇಲ್ಗಡೆ ಬರೋದಿರುತ್ತೆ. ಆಲ್ ಟೈಮ್ ಹೈ 2200 2300 ಈ ಝೋನಿಗೆ ಹೋಗೋಕ್ಕೆ ಸಾಧ್ಯತೆ ಕೂಡ ಇರುತ್ತೆ. ಡಿಸ್ಕ್ಲೇಮರ್, ನಾನು ಕೂಡ ಈ ಸ್ಟಾಕಲ್ಲಿ ಒಬ್ಬ ಇನ್ವೆಸ್ಟರ್ ಆಗಿದ್ದೀನಿ. ನಾನು ಸೆಬಿ ರಿಜಿಸ್ಟರ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಟ್ರೇಡ್ ಅಥವಾ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾನೆ ಹೋಗಬೇಕು. ಸೊ ಡೈಲಿ ಕ್ಯಾಂಡಲಲ್ಲಿ ಈ ಸ್ಟಾಕನ್ನು ನೀವು ಟ್ರೇಡ್ ಮಾಡೋದಾದ್ರೂ ಇಲ್ಲಿ ನೋಡಿ ಒಂದು ವಾಲ್ಯೂಮ್ ಅಂತ ಆಗ್ತಾ ಇಲ್ಲ, ಯಾವುದೂ ಒಂದು ಸಿಗ್ನಿಫಿಕೆಂಟ್ ವಾಲ್ಯೂಮ್ ಬಂದಿಲ್ಲ. ಏನಾದರೂ ವಾಲ್ಯೂಮ್ ಬಂದು ಈ ಸಲ ಬ್ರೇಕ್ಔಟ್ ಆಯಿತು ಅಂತಂದರೆ 1960 ಝೋನ್ ಹತ್ತಿರದಲ್ಲಿ ಒಂದು ಒಳ್ಳೆ ರೀತಿಯಾದಂಥ ಮೂವ್ಮೆಂಟ್ ಆಗೋ ಸಾಧ್ಯತೆ ಇರುತ್ತೆ. ವಾಲ್ಯೂಮು ಒಂಥರ ಅದು ಮಿಸ್ಲೀಡಿಂಗ್ ಇಂಡಿಕೇಟರ್ ಕೂಡ. ಯಾಕೆ ಅಂತ ಹೇಳಿದ್ದೀನಿ ನಿಮಗೆ, ವಾಲ್ಯೂಮ್ ಗ್ರೀನ್ ಅಂತ ತೋರಿಸ್ತಾ ಇದ್ರೆ ಗ್ರೀನ್ ಬಂದಿದ್ದ ದಿನ ಇದ್ರೆ ಗ್ರೀನ್ ಇರುತ್ತೆ, ಅವತ್ತು ರೆಡ್ಡಲ್ಲಿ ಕ್ಲೋಸ್ ಆಗಿದ್ರೆ ರೆಡ್ ಅಂತ ತೋರಿಸ್ತಾ ಇರುತ್ತೆ. ಹಾಗಂತ ಬೈ ಆಗಿದೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ನೋಡಿ ಇಲ್ಲಿ ಯಾರೋ ಶಾರ್ಟ್ ಆಗಿ ಅವತ್ತು ದೊಡ್ಡದಾಗಿ ಸೆಲ್ಲಿಂಗ್ ಮಾಡಿದ್ರು, ಅದಾದಮೇಲೆ ಮಾರ್ಕೆಟ್ ಕೆಳಗಡೆ ಬರ್ತಾ ಹೋಯಿತು. ಸೊ ಇಲ್ಲಿ ಆಗಿರೋಂಥ ವಾಲ್ಯೂಮು ದೊಡ್ಡದಾಗಿ ಬೈ ಆಗಿತ್ತು, ದೊಡ್ಡದಾಗಿ ಸೆಲ್ ಆಗಿತ್ತು ಅನ್ನೋದು ಮುಂಬರುವ ದಿನಗಳಲ್ಲಿ ಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಆಗುತ್ತೆ ಅನ್ನೋದ್ರ ಮೇಲೆ ಮಾತ್ರ ನಾವು ಅನಲೈಸ್ ಮಾಡೋಕ್ಕೆ ಸಾಧ್ಯ. ಸೊ ಇಲ್ಲಿ ದೊಡ್ಡ ವಾಲ್ಯೂಮ್ ಆಗಿತ್ತು, ಆಲ್ ಟೈಮ್ ಹೈ ಹತ್ತಿರ ಝೋನಿಗೆ ಹೋಗಿತ್ತು, ಅಲ್ಲಿಂದ ಶಾರ್ಪ್ ರಿಜೆಕ್ಷನ್ ಬಂದಿದೆ ಅಂತ. ಯಾಕಂದರೆ ಮಾರನೇ ದಿನದಿಂದ ನೋಡಿ ತುಂಬ ದೊಡ್ಡದಾಗಿ ರಿಜೆಕ್ಷನ್ ಬರ್ತಾ ಹೋಯಿತು. ಇಲ್ಲಿ ಯಾರೋ ದೊಡ್ಡದಾಗಿ ಡಂಪ್ ಮಾಡಿದ್ರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಸೊ ವಾಲ್ಯೂಮ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಇಂಡಿಕೇಟರ್. ನಮಗೆ ದೊಡ್ಡ ದೊಡ್ಡ ಪ್ಲೇಯರ್ ಯಾರಿದ್ದಾರೆ FIDA ಅವರು ಬಿಟ್ಕೊಡುವಂಥದ್ದು, ಆದರೆ ಅದು ಮಿಸ್ಲೀಡಿಂಗ್ ಇಂಡಿಕೇಟರ್ ಕೂಡ ಆಗಿರುತ್ತೆ ಸರಿಯಾಗಿ ಅನಲೈಸ್ ಮಾಡಲಿಲ್ಲ ಅಂದರೆ. ಜೊತೆಗೆ ಒಂದಿಷ್ಟು ನ್ಯೂಸ್ ಬಂದಿದೆ. ಜನವರಿ 20ನೇ ತಾರೀಕು ಡಿಸಾಸ್ಟರ್ ರಿಕವರಿ ಅಂತ ಮಾಡ್ತಾರೆ. ಡಿಸಾಸ್ಟರ್ ರಿಕವರಿ ಅಂದರೆ ಈಗ ಎಲ್ಲ ಆ್ಯಪ್ಗಳಲ್ಲಿ ಎಲ್ಲ ಮೇನ್ ಸರ್ವರ್ನಲ್ಲಿ ನೀವೇನು ಯೂಸ್ ಮಾಡ್ತೀರಾ ಅದೆಲ್ಲದರಲ್ಲೂ ಆ ರೀತಿ ಇರುತ್ತೆ. ಯಾಕೆಂದರೆ ನಮ್ಮ ದೇಶದಲ್ಲಿ ಆ ಸಾಧ್ಯತೆ ಕಡಿಮೆ. ಅದರ ಹೊರಗಡೆ ದೇಶದಲ್ಲಿ ಏನೋ ಒಂದು ಹರಿಕೇನ್ ಅಂತ ಆಗುತ್ತೆ, ಭೂಕಂಪ ಅಂತ ಆಗುತ್ತೆ, ಫ್ಲಡ್ ಅಂತ ಆಗುತ್ತೆ, ಈ ರೀತಿ ಏನಾದರೂ ಆದರೆ ಸೊ ಅಲ್ಲಿರುವಂಥ ಸರ್ವರ್ಗಳು ಅಲ್ಲಿ ಆಪರೇಟ್ ಮಾಡ್ದಂಗೆ ಆಗಬಾರ್ದಲ್ವ. ಅದಕ್ಕೆ ಏನು ಮಾಡಿರ್ತಾರೆ, ಒಂದು ಬೇರೆ ಜಾಗದಲ್ಲಿ ಅಂದರೆ ವೆದರ್ ಕಂಡೀಷನ್ನು ಮತ್ತು ಜಿಯೋಗ್ರಫಿಕಲಿ ಕೂಡ ದೂರ ಇರೋ ಜಾಗದಲ್ಲಿ ಸರ್ವರ್ನ ಸೆಟಪ್ ಮಾಡಿರ್ತಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ದೇಶದಲ್ಲಿ ಮುಂಬೈಯಲ್ಲಿ ಒಂದಿದೆ ಅಂತಂದರೆ ಇನ್ನೊಂದು ಎಲ್ಲೋ ಬೇರೆ ಕಡೆ ಕೋಲ್ಕತ್ತಾದಲ್ಲೋ ಅಥವಾ ಡೆಲ್ಲಿನಲ್ಲೋ ಅಲ್ಲಿ ಒಂದು ಇನ್ನೊಂದು ಸರ್ವರ್ನ ಇಡ್ಬೋದು ಅಂತ. ಏನಾದರೂ ಮುಂಬೈ ಈ ಥರ ಜಾಗದಲ್ಲಿ ಏನಾದರೂ ಫ್ಲಡ್ ಆಯಿತು ಅಂತಂದರೆ ಅಲ್ಲಿರುವಂಥ ಸರ್ವರ್ಗಳು ಆಕ್ಟಿವೇಟ್ ಆಗ್ತದೆ. ಇದನ್ನ ನಾವು ಡಿಸಾಸ್ಟರ್ ರಿಕವರಿ ಅಂತ ಕರಿತಾ ಹೋಗ್ತೀವಿ ಸಾಫ್ಟ್ವೇರ್ ಭಾಷೆಯಲ್ಲಿ. ಅದನ್ನು NSE BSE ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಬ್ರೋಕರ್ಗಳು ಇನ್ಫ್ರಾಸ್ಟ್ರಕ್ಚರ್ ತರಕ್ಕೆ ನೋಡ್ತಾ ಇದ್ದಾರೆ ಅಂತ ಇವತ್ತು ಸುದ್ದಿ ಬಂದಿತ್ತು. ಅದನ್ನ ಗ್ರೂಪಲ್ಲಿ ಶೇರ್ ಮಾಡಿದರು. ಈ ಸಲುವಾಗಿ ಜನವರಿ 20ನೇ ತಾರೀಕು ಅದು ಶನಿವಾರ ಆಗಿರುತ್ತೆ, ಅವತ್ತು ಒಂದು ಲೈವ್ ಸೆಷನ್ನ ಓಪನ್ ಮಾಡ್ತಾರೆ ಅಂತ ಸುದ್ದಿ ಇದೆ ನೋಡಿ. ಅದು ಡಿಸಾಸ್ಟರ್ ರಿಕವರಿ ಸೈಟು ಫಸ್ಟ್ ಆಫ್ ಆಲ್ ಅವರು ಟೆಸ್ಟ್ ಮಾಡೋಕ್ಕೆ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಅದು ಅವತ್ತು ಬರೀ ಡಮ್ಮಿ ಆರ್ಡರ್ಸ್ ಕೊಡೋಕ್ಕೆ ಥರ ಮಾಡ್ತಾರೋ, ಆ್ಯಕ್ಚುಲ್ ಟ್ರಾಫಿಕ್ ಬರಲಿ ಅಂತ ಬಿಡ್ತಾರೋ ಏನು ಥರ ಅಂತ ಗೊತ್ತಿಲ್ಲ. ಬಟ್ ತುಂಬ ಹುಷಾರಾಗಿರಿ. ಅವತ್ತು ಯಾರಾದರೂ ಸುಮ್ಮನೆ ಏನೋ ಇನ್ನೊಂದು ಮಾರ್ಕೆಟ್ ದಿನ ಸಿಗ್ತಾ ಇದೆ ಅಂತ ನೀವು ಟ್ರೇಡ್ ಮಾಡೋಕ್ಕೆ ಹೋಗಿ ಅವತ್ತೇನಾದ್ರು ಗ್ಲಿಚಸ್ ಆಯಿತು ಅಂತಂದರೆ ನಿಮ್ಮ ಆರ್ಡರ್ ಎಕ್ಸಿಕ್ಯೂಷನ್ಗೂ ಕೂಡ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದೆಲ್ಲ NSE ಹೊಣೆಗಾರಿಕೆ ಹೊತ್ಕೋಬೇಕು. IPO ಬರ್ತಾ ಇದೆ ನೋಡಿ, IPO ಬರ್ತಾ ಇದ್ದಾಗ ಈ ರೀತಿ ಎಲ್ಲ ಮಾಡ್ತಾರೆ. ಯಾಕೆಂದರೆ ರೆಗ್ಯುಲೇಷನ್ಗಳು ತುಂಬ ಇದೆ, ನಿಮ್ಮದು ಗ್ಲಿಚ್ ಇದೆ ಅಂತೆಲ್ಲ ಮೊನ್ನೆ ಏನೋ ಒಬ್ರು ಯಾರು ಹೇಳಿದ್ರಲ್ಲ IPO ಮತ್ತೆ ಮುಂದಕ್ಕೆ ಹೋಗಿದೆ NSE ಇದು ಅಂತ. ಯಾಕೆಂದರೆ ಈ ರೀತಿ ಗ್ಲಿಚ್ ಎಲ್ಲ ಸರಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಸೆಬಿ ಅವರು. ಅದಕ್ಕೆ ಈಗ ನೋಡಿ ಡಿಸಾಸ್ಟರ್ ರಿಕವರಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಈ ರೀತಿ ಅಂತ ಎಲ್ಲ ಹೇಳಿದ್ರೆ ಆಮೇಲೆ IPO ತರಕ್ಕೆ ಈಸಿ ಆಗುತ್ತಲ್ಲ ಅಂತ ಅದೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಒಳ್ಳೆಯದೇ. ಲಾಂಗ್ ಟರ್ಮ್ ದೃಷ್ಟಿಯಿಂದ ನೋಡೋದಾದ್ರೆ ಡಿಸಾಸ್ಟರ್ ರಿಕವರಿ ಇರಲೇಬೇಕು. ಈ ಡೆರಿವೇಟಿವ್ ಮಾರ್ಕೆಟಲ್ಲಿ ಜಗತ್ತಲ್ಲೇ ನಮ್ಮ ದೇಶ ನಂಬರ್ 1 ಡೆರಿವೇಟಿವ್ ಮಾರ್ಕೆಟ್ನ. ಇದನ್ನೆಲ್ಲಿ ಮಾತಾಡಿದ್ವಿ, ಆಪ್ಷನ್ ಚೈನ್ ಅನಾಲಿಸಿಸ್ ಅಥವಾ ಆಪ್ಷನ್ ಬಗ್ಗೆ ನಾನು ಒಂದಿಷ್ಟು ಪ್ರೀಮಿಯರಲ್ಲಿ ಮಾತಾಡ್ಬೇಕಾದ್ರೆ ಆ ಡೇಟಾನ ಹೇಳಿದ್ದೆ. ಅದನ್ನ ಬೇಕಾದ್ರೆ ನಾನೊಂದು ಶಾರ್ಟ್ ಕ್ಲಿಪ್ ಮಾಡಿಬಿಟ್ಟು ಹಾಕ್ತೀನಿ. ಯಾಕಂದರೆ ಯಾರಾದರೂ ಫುಲ್ ಪ್ರೀಮಿಯರ್ ನೋಡಿಲ್ಲ ಅಂತಂದರೆ ನಮ್ಮ ದೇಶದ ಮಾರ್ಕೆಟ್ ಎಷ್ಟು ವಾಲ್ಯೂಮ್ ಆಗುತ್ತೆ ಏನು ಅಂತ ಒಂದು ಸಂಕ್ಷಿಪ್ತವಾಗಿ ಅದರಲ್ಲಿ ಮಾಹಿತಿ ಕೊಟ್ಟಿದ್ದೆ. ಆಪ್ಷನ್ಸ್ ಪ್ರೀಮಿಯರ್ ಬಗ್ಗೆ ನೀವು ಎಂದೂ ನೋಡಿರೋದ ಮಾಹಿತಿ ಅಂತಲೇ ಯಾವುದೋ ಒಂದಿದೆ, ಅದರಲ್ಲಿ ನಾನು ಮಾತಾಡಿದ್ದೆ ಅಂತ ಕಾಣುತ್ತೆ. ಸೊ ಅಥವಾ ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ವೀಡಿಯೋದಲ್ಲಿ ಮಾತಾಡಿದ್ದೆ, ಅದನ್ನ ನಾನು ಮಾಡ್ಕೊಡ್ತೀನಿ. ಶಾರ್ಟ್ ಕ್ಲಿಪ್ಸ್ಗಳು ಸುಮಾರು ಬರೋದಿದೆ. ಯಾಕಂದರೆ ಮಧ್ಯದಲ್ಲಿ ಈ ರೀತಿ ಏನೋ ಒಂದು ವಿಚಾರ ಮಾತಾಡಿರ್ತೀವಿ, ಅದು ಪೂರ್ತಿ ನೋಡ್ದಲ್ಲೇ ಇದ್ದವರಿಗೆ ಮಿಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾನು ಚಾರ್ಟ್ ಸ್ಟಾಕ್ ರಿವಿಸಿಟೆಡ್ ಅಂತ ಒಂದು ಮಾಡ್ತೀನಿ ಅಂತ ಹೇಳಿದ್ದೀನಿ. 2024ರಲ್ಲಿ ನಿಮ್ಮ ಸಜೆಷನ್ನು ಕೂಡ ಕೊಡ್ತಾ ಇರಿ, ಕಮೆಂಟ್ ಕೂಡ ಮಾಡ್ತಾ ಇರಿ. ಯಾವ ರೀತಿ ಬದಲಾವಣೆ ಮಾಡ್ಕೋಬೋದು ಚಾನಲಲ್ಲಿ ಅಂತ ಅದನ್ನು ಮಾಡ್ಕೊಳಕ್ಕೆ ನಾನು ತಯಾರಿರ್ತೀನಿ. ಅದೇ ರೀತಿಯಾಗಿ 2023 ನಮ್ಮ ಚಾನಲ್ ಮಿಷನ್ ಇನ್ನೊಂದು ಇವತ್ತೇ ಕೊನೆ ದಿನ ಅನ್ಸುತ್ತೆ ನನಗೆ ಹೇಳಕ್ಕೆ ಸಿಗುವಂಥದ್ದು. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು. ದಯವಿಟ್ಟು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದನ್ನ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಯಾವ ರೀತಿ ಆರೋಗ್ಯ ವಿಮೆ ಆಯ್ಕೆ ಮಾಡ್ಕೋಬೇಕಾದ್ರೆ ಏನೇನು ಅನುಸರಿಸಬೇಕು ಅಂತ ಕೊಡ್ತಾ ಇದ್ದೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಒಂದು ನ್ಯೂ ಇಯರ್ ರೆಸಲ್ಯೂಷನ್ ಅಂತ ತೊಗೊಂಡು ದಯವಿಟ್ಟು ಅದನ್ನು ಮಾಡಿಸಿ ಅಂತ ಹೇಳ್ತೀನಿ. ಜೊತೆಗೆ 2024ಕ್ಕೆ ನಮ್ಮ ಚಾನಲ್ನ ಮಿಷನ್ ಟರ್ಮ್ ಇನ್ಶೂರೆನ್ಸ್ ಆಗಿರುತ್ತೆ. ಸೊ ಟರ್ಮ್ ಇನ್ಶೂರೆನ್ಸ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವ್ಯಾವುದೆಲ್ಲ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ನ ಅನುಸರಿಸಬೇಕು ಏನು ಅನ್ನೋದನ್ನು ನಾನು ಸೋಮವಾರ ಅಥವಾ ಭಾನುವಾರ ಈ 2 ದಿನದಲ್ಲಿ ಯಾವತ್ತಾರು ಒಂದು ವಿಡಿಯೋ ಮಾಡ್ಕೊಡ್ಲಿಕ್ಕೆ ನೋಡ್ತೀನಿ. 2024ರ ನಮ್ಮ ಚಾನಲ್ನ ಮಿಷನ್ ಅದಾಗಿರುತ್ತೆ. ನಾನಿನ್ನು ಮಿಷನಿಗೆ ಟೈಟ್ಲ್ ಕೊಟ್ಟಿಲ್ಲ, ಟೈಟ್ಲ್ ಕೊಟ್ಟ ಮೇಲೆ ಹೇಳ್ತೀನಿ. ಈ ವರ್ಷದ್ದು ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಆಗಿತ್ತಲ್ವಾ. ಮುಂದಿನ ವರ್ಷ ಜೀವ ವಿಮೆಗೆ ಹೋಗೋಣ, ಟರ್ಮ್ ಇನ್ಶೂರೆನ್ಸ್ ಆಗಿರುತ್ತೆ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.